ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಪ್ರತಿ ತಿಂಗಳು 1,000 ರೂಪಾಯಿ, 2,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಅನ್ನ ನೀವು ಕಟ್ತಾ ಇದ್ದೀರಾ? ಹಾಗಾದ್ರೆ ಇಂದಿನ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರದ PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ ಮೂಲಕ ಲಕ್ಷಾಂತರ ಕುಟುಂಬಗಳು ತಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡು ವಿದ್ಯುತ್ ವೆಚ್ಚವನ್ನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಲಕ್ಷಾಂತರ ಫಲಾನುಭವಿಗಳಲ್ಲಿ ಅನೇಕ ಕುಟುಂಬಗಳು ಕೆಲವು ಬಿಲ್ಲಿಂಗ್ ಅವಧಿಗಳಲ್ಲಿ 0 ರೂಪಾಯಿ ವಿದ್ಯುತ್ ಬಿಲ್ ಕೂಡ ಪಡೆದಿವೆ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಮಾಹಿತಿ ನೀಡಿದೆ. ಆದರೆ ಈ ಒಂದು ಯೋಜನೆ ಎಲ್ರಿಗೂ ಸಿಗುತ್ತಾ? ನಿಮಗೂ ಕೂಡ 0 ರೂಪಾಯಿ ವಿದ್ಯುತ್ ಬಿಲ್ ಬರಬಹುದಾ? ಈ ಒಂದು ಯೋಜನೆಗೆ ಯಾರು ಅರ್ಹರು? ಎಷ್ಟು ಸಬ್ಸಿಡಿ ಸಿಗುತ್ತೆ? ಅರ್ಜಿಯನ್ನ ನಾವು ಹೇಗೆ ಸಲ್ಲಿಸಬೇಕು? ಮತ್ತು ಜನರು ಮಾಡುವಂತಹ 5 ದೊಡ್ಡ ತಪ್ಪುಗಳೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಅಧಿಕೃತ ಮಾಹಿತಿಯೊಂದಿಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರವನ್ನ ನಾವು ನೀಡ್ತೇವೆ. ಹಾಗಾಗಿ ಈ ಒಂದು ವಿಡಿಯೋವನ್ನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ತುಂಬಾ ಯೂಸ್ಫುಲ್ ವಿಡಿಯೋ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಇನ್ನು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತಹ ವಿದ್ಯುತ್ ವೆಚ್ಚವನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯನ್ನ ಆರಂಭ ಮಾಡಿದೆ. ಈ ಒಂದು ಯೋಜನೆಯಡಿ ಮನೆಯ ಮೇಲ್ಛಾವಣಿಯಲ್ಲಿ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸಿಕೊಂಡ್ರೆ ಮನೆಯ ವಿದ್ಯುತ್ ಅಗತ್ಯದ ಒಂದು ಭಾಗವನ್ನ ನೀವೇ ಉತ್ಪಾದಿಸಬಹುದು. ಇದರಿಂದ ವಿದ್ಯುತ್ ಬಿಲ್ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಕೇಂದ್ರ ಸರ್ಕಾರದ ಇತ್ತೀಚಿನ ಅಧಿಕೃತ ಮಾಹಿತಿಯ ಪ್ರಕಾರ ದೇಶದಾದ್ಯಂತ ಲಕ್ಷಾಂತರ ಕುಟುಂಬಗಳು ಈ ಒಂದು ಯೋಜನೆಯಡಿ ರೂಫ್ ಟಾಪ್ ಸೋಲಾರ್ ಅನ್ನ ಅಳವಡಿಸಿಕೊಂಡಿದ್ದು 18.93 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕೆಲವು ಬಿಲ್ಲಿಂಗ್ ಚಕ್ರಗಳಲ್ಲಿ 0 ರೂಪೀಸ್ ವಿದ್ಯುತ್ ಬಿಲ್ ಅನ್ನ. ಆದರೆ ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸೋಲಾರ್ ಅಳವಡಿಸಿದ ಪ್ರತಿಯೊಬ್ಬರಿಗೂ ಕೂಡ 0 ರೂಪೀಸ್ ವಿದ್ಯುತ್ ಬಿಲ್ ಬರುತ್ತದೆ ಅಂತ ಭಾವಿಸೋದು ಸರಿಯಲ್ಲ. ವಿದ್ಯುತ್ ಬಳಕೆ ಅಂದ್ರೆ ನೀವು ಎಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡ್ತೀರಾ, ಅಳವಡಿಸಿರುವಂತಹ ಸೋಲಾರ್ ಸಿಸ್ಟಮ್ ಸಾಮರ್ಥ್ಯ ಏನಿದೆ, ನೆಟ್ ಮೀಟರಿಂಗ್ ವ್ಯವಸ್ಥೆ ಹಾಗೂ ಇತರೆ ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಫಲಿತಾಂಶ ಒಬ್ಬರಿಂದ ಒಬ್ಬರಿಗೆ ಬದಲಾಗಬಹುದು. ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರು ಅರ್ಹರು? ಎಷ್ಟು ಸಬ್ಸಿಡಿ ಸಿಗುತ್ತೆ? ಅರ್ಜಿಯನ್ನ ಹೇಗೆ ಹಾಕಬೇಕು? ಇದನ್ನೆಲ್ಲವನ್ನು ಕೂಡ ನಾವು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಈ ಒಂದು ಯೋಜನೆಗೆ ಯಾರು ಅರ್ಹರು ಇದನ್ನ ನೋಡೋದಾದ್ರೆ, ಈ ಒಂದು ಯೋಜನೆ ವಸತಿ ಮನೆಗಳಿಗಾಗಿ ಜಾರಿಯಲ್ಲಿದೆ. ಅಂದ್ರೆ ತಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ರೂಫ್ ಟಾಪ್ ಸೋಲಾರ್ ಅನ್ನ ಅಳವಡಿಸೋದಕ್ಕೆ ಬಯಸುವಂತಹ ಗೃಹ ಬಳಕೆ ವಿದ್ಯುತ್ ಗ್ರಾಹಕರು ಈ ಒಂದು ಯೋಜನೆಯ ಲಾಭವನ್ನು ಪಡೆಯಬಹುದಾಗಿದೆ. ಈ ಒಂದು ಯೋಜನೆಯ ಲಾಭವನ್ನ ಪಡೆಯೋದಕ್ಕೆ ಸಾಮಾನ್ಯವಾಗಿ ಗೃಹ ಬಳಕೆ ವಿದ್ಯುತ್ ಸಂಪರ್ಕ ಹೊಂದಿರುವಂತಹ ಮನೆಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅಂತಿಮ ಅರ್ಹತೆ ಸಂಬಂಧಿಸಿದ ಡಿಸ್ಕಾಂ ಮತ್ತು ಯೋಜನೆಯ ಅಧಿಕೃತ ನಿಯಮಗಳ ಪ್ರಕಾರ ನಿರ್ಧಾರ ಆಗುತ್ತೆ. ಈಗ ಮತ್ತೊಂದು ಪ್ರಮುಖ ಪ್ರಶ್ನೆ, ಸರ್ಕಾರ ಎಷ್ಟು ಸಬ್ಸಿಡಿಯನ್ನ ನೀಡುತ್ತೆ ಈ ಒಂದು ಯೋಜನೆಯಲ್ಲಿ? ಪ್ರಸ್ತುತ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ 1 ಕಿಲೋವ್ಯಾಟ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಗೆ 30,000ವರೆಗೆ ಕೇಂದ್ರ ಸಬ್ಸಿಡಿಯನ್ನ ಕೊಡುತ್ತೆ. 2 ಕಿಲೋವ್ಯಾಟ್ ವ್ಯವಸ್ಥೆಗೆ ಒಟ್ಟು 60,000ವರೆಗೆ, ಹಾಗೇನೆ 3 ಕಿಲೋವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆಗೆ ಗರಿಷ್ಠ 78,000ವರೆಗೆ ಕೇಂದ್ರ ಸಬ್ಸಿಡಿ ಲಭ್ಯವಿದೆ. ಆದರೆ ಕೇಂದ್ರ ಸಬ್ಸಿಡಿ ಒಟ್ಟು ವೆಚ್ಚದ ಒಂದು ಭಾಗಕ್ಕೆ ಮಾತ್ರ ಸಹಾಯವನ್ನ ಮಾಡುತ್ತೆ. ಉಳಿದ ವೆಚ್ಚವನ್ನ ನೀವು ಆಯ್ಕೆ ಮಾಡುವಂತಹ ಒಂದು ಸೋಲಾರ್ ಸಿಸ್ಟಮ್ ಏನಿದೆ, ಸೋಲಾರ್ ಸಿಸ್ಟಮ್, ವೆಂಡರ್ ಹಾಗೂ ಇತರ ಅಂಶಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನೊಂದು ಒಂದು ಸಾಮಾನ್ಯ ಪ್ರಶ್ನೆ ಅಂತ ಅಂದ್ರೆ, ನನ್ನ ಮನೆಯ ಮೇಲ್ಛಾವಣಿ ಸ್ವಲ್ಪ ಚಿಕ್ಕದಿದೆ, ಹಾಗಿದ್ರೂ ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡಿಬಹುದಾ? ಇದಕ್ಕೆ ಒಂದೇ ಉತ್ತರ ಇರೋದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಮನೆಯ ಮೇಲ್ಛಾವಣಿಯ ವಿಸ್ತೀರ್ಣ, ಅದರ ಸ್ಥಿತಿ ಹಾಗೂ ಅಳವಡಿಸಬೇಕಾದಂತಹ ಸೋಲಾರ್ ಸಿಸ್ಟಮ್ ಸಾಮರ್ಥ್ಯವನ್ನ ತಾಂತ್ರಿಕವಾಗಿ ಪರಿಶೀಲಿಸಿದ ನಂತರವೇ ಯಾವ ವ್ಯವಸ್ಥೆ ಸೂಕ್ತ ಎಂಬುದು ನಿರ್ಧಾರ ಆಗುತ್ತೆ. ಹಾಗಾದ್ರೆ ಅರ್ಜಿಯನ್ನ ಎಲ್ಲಿ ಹಾಕಬೇಕು? ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಅರ್ಜಿ ಹಾಕೋದಕ್ಕೆ?
ಅರ್ಜಿ ಸಲ್ಲಿಸಿದ ನಂತರ ಏನೆಲ್ಲ ಹಂತಗಳು ಬರುತ್ತವೆ ಇದೆಲ್ಲವನ್ನು ಕೂಡ ನಾವೀಗ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. PM ಸೂರ್ಯ ಘರ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೇಂದ್ರ ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕು. ನೋಂದಣಿ ಮಾಡುವಾಗ ನಿಮ್ಮ ರಾಜ್ಯ, ಸಂಬಂಧಿತ ಡಿಸ್ಕಾಂ, ವಿದ್ಯುತ್ ಗ್ರಾಹಕರ ಸಂಖ್ಯೆ, ಕನ್ಸ್ಯೂಮರ್ ನಂಬರ್ ಹಾಗೂ ಅಗತ್ಯ ಮಾಹಿತಿಯನ್ನು ನಮೂದಿಸಬೇಕಾಗುತ್ತೆ. ನಂತರ ನಿಮ್ಮ ಪ್ರದೇಶದಲ್ಲಿ ಡಿಸ್ಕಾಂ ಅನುಮೋದಿಸಿರುವ ಅಥವಾ ಎಂಪ್ಯಾನಲ್ಡ್ ವೆಂಡರ್ ಅನ್ನ ಆಯ್ಕೆ ಮಾಡಿಕೊಂಡು ರೂಫ್ ಟಾಪ್ ಸೋಲಾರ್ ಅಳವಡಿಕೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ನಂತರ ಸಂಬಂಧಿತ ಡಿಸ್ಕಾಂ ನಿಮ್ಮ ಅರ್ಜಿಯನ್ನ ಮೊದಲು ಪರಿಶೀಲನೆ ಮಾಡುತ್ತೆ. ಅನುಮೋದನೆ ದೊರೆತ ಬಳಿಕ ಮಾತ್ರ ಸೋಲಾರ್ ವ್ಯವಸ್ಥೆ ಅಳವಡಿಸುವ ಕೆಲಸ ಆರಂಭ ಆಗುತ್ತೆ. ಅಳವಡಿಕೆ ಪೂರ್ಣಗೊಂಡ ನಂತರ ಮತ್ತೊಮ್ಮೆ ಪರಿಶೀಲನೆಯನ್ನ ನಡೆಸಿ ನೆಟ್ ಮೀಟರ್ ಅನ್ನ ಅಳವಡಿಸಲಾಗುತ್ತೆ. ಈ ಒಂದು ಮೀಟರ್ ಮೂಲಕ ನೀವು ಉತ್ಪಾದಿಸುವ ಹಾಗೂ ಬಳಸುವಂತಹ ವಿದ್ಯುತ್ ಪ್ರಮಾಣವನ್ನ ದಾಖಲಿಸಲಾಗುತ್ತೆ. ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡು ಅರ್ಹತೆ ದೃಢಪಟ್ಟ ನಂತರ ಕೇಂದ್ರ ಸರ್ಕಾರದ ಸಬ್ಸಿಡಿಯನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಮೂಲಕ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಆದರೆ ಇಲ್ಲಿ ಅನೇಕ ಜನರು ಮಾಡುವಂತಹ ಒಂದು ಸಾಮಾನ್ಯ ತಪ್ಪು ಏನು ಅಂತ ಅಂದ್ರೆ, ಅಧಿಕೃತ ವೆಂಡರ್ ಮೂಲಕವೇ ಕೆಲಸ ಮಾಡಿಸದೆ ಖಾಸಗಿ ವ್ಯಕ್ತಿಗಳು ಅಥವಾ ತಪ್ಪು ಮಾಹಿತಿ ಆಧಾರದ ಮೇಲೆ ಮುಂದಾದ್ರೆ ನಂತರ ನೀವು ಯಾವಾಗ ಸಬ್ಸಿಡಿಯನ್ನ ಪಡೆದುಕೊಳ್ಳೋದಕ್ಕೆ ಹೋಗ್ತೀರಾ ಆಗ ತುಂಬಾ ಸಮಸ್ಯೆಗಳು ಎದುರಾಗ್ತವೆ. ಅದರಿಂದ ನೀವು ಅರ್ಜಿಯನ್ನ ಸಲ್ಲಿಸುವ ಮೊದಲು ಮತ್ತು ಸೋಲಾರ್ ಸಿಸ್ಟಮ್ ಅಳವಡಿಸುವ ಮೊದಲು ಎಲ್ಲ ಮಾಹಿತಿಯನ್ನ ಫಸ್ಟ್ ನೀವು ಅಧಿಕೃತವಾಗಿ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈಗ ಮತ್ತೊಂದು ಪ್ರಮುಖ ಪ್ರಶ್ನೆ, ಈ ಒಂದು ಯೋಜನೆಯಿಂದ ನಿಜವಾಗ್ಲೂ ಕೂಡ ಎಷ್ಟು ಉಳಿತಾಯ ಆಗುತ್ತೆ ನಾವು ಮಾಡಿಸಿದ್ರೆ? ಪ್ರತಿಯೊಬ್ಬರಿಗೂ ಕೂಡ 0 ರೂಪಾಯಿ ವಿದ್ಯುತ್ ಬಿಲ್ ಬರುತ್ತಾ? ಇದಕ್ಕೆ ಸರಳ ಉತ್ತರ ಅಂತ ಅಂದ್ರೆ ಹೌದು, ಕೆಲವು ಸಂದರ್ಭಗಳಲ್ಲಿ ಸಾಧ್ಯ. ಆದರೆ ಎಲ್ಲರಿಗೂ ಕೂಡ ಪ್ರತಿ ತಿಂಗಳು 0 ರೂಪಾಯಿ ವಿದ್ಯುತ್ ಬಿಲ್ ಬರುತ್ತೆ ಅಂತ ಹೇಳೋದು ಸರಿಯಲ್ಲ. ಯಾಕೆಂದ್ರೆ ನಿಮ್ಮ ವಿದ್ಯುತ್ ಬಿಲ್ ಎಷ್ಟು ಕಡಿಮೆ ಆಗುತ್ತದೆ ಎಂಬುದು ಹಲವು ಅಂಶಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಉದಾಹರಣೆಗೆ ನಿಮ್ಮ ಮನೆಯ ಮಾಸಿಕ ವಿದ್ಯುತ್ ಬಳಕೆ ಎಷ್ಟು, ನೀವು ಅಳವಡಿಸಿರುವಂತಹ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ನ ಒಂದು ಸಾಮರ್ಥ್ಯ ಎಷ್ಟಿರುತ್ತೆ ಮತ್ತು ನಿಮ್ಮ ಪ್ರದೇಶಗಳಲ್ಲಿ ನೆಟ್ ಮೀಟರಿಂಗ್ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ, ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ವಿದ್ಯುತ್ ಬಿಲ್ ಕಡಿಮೆ ಆಗಬಹುದು ಅಥವಾ ಕೆಲವು ಬಿಲ್ಲಿಂಗ್ ಅವಧಿಗಳಲ್ಲಿ 0 ರೂಪಾಯಿ ಕೂಡ ಆಗಬಹುದು. ಇನ್ನು ಕೇಂದ್ರ ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಲಕ್ಷಾಂತರ ಫಲಾನುಭವಿಗಳಲ್ಲಿ 18.93 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕೆಲವು ಬಿಲ್ಲಿಂಗ್ ಚಕ್ರಗಳಲ್ಲಿ 0 ರೂಪಾಯಿ ವಿದ್ಯುತ್ ಬಿಲ್ ಅನ್ನು ಪಡೆದಿವೆ. ಆದರೆ ಈ ಅಂಕಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದೇ ರೀತಿಯ ಫಲಿತಾಂಶ ಸಿಗುತ್ತದೆ ಎಂಬ ಅರ್ಥ ಅಲ್ಲ. ಇನ್ನೊಂದು ಮುಖ್ಯ ವಿಷಯ, ಸೋಲಾರ್ ಪ್ಯಾನಲ್ ಅಳವಡಿಸುವ ಮೊದಲು ಅದರ ಗುಣಮಟ್ಟ, ವ್ಯಾರಂಟಿ ಏನು ಹಾಗೂ ವೆಂಡರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀವು ಪಡೆದುಕೊಳ್ಳಿ. ಫಸ್ಟು ಕೇವಲ ಕಡಿಮೆ ಬೆಲೆ ನೋಡಿಕೊಂಡು ನಿರ್ಧಾರ ಮಾಡಿದ್ರೆ ನಂತರ ತಾಂತ್ರಿಕ ಸಮಸ್ಯೆಗಳು ಅಥವಾ ಈ ಸೇವೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕುವ ಮೊದಲು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಬೇಕಾದ 5 ಪ್ರಮುಖ ಸಲಹೆಗಳು ಯಾವ್ಯಾವುದು ಈಗ ನಾವು ತಿಳಿದುಕೊಳ್ಳೋಣ. ಯಾವಾಗಲೂ ಕೂಡ PM ಸೂರ್ಯ ಘರ್ ಯೋಜನೆಯ ಅಧಿಕೃತ ಪೋರ್ಟಲ್ ಮೂಲಕವೇ ನೀವು ಅರ್ಜಿಯನ್ನ ಸಲ್ಲಿಸಿ. ಇದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಮಧ್ಯವರ್ತಿಗಳ ಅಥವಾ ಅಧಿಕೃತವಲ್ಲದ ವೆಬ್ಸೈಟ್ಗಳನ್ನ ನಂಬಿ ದಯವಿಟ್ಟು ಹಣವನ್ನ ನೀವು ಪಾವತಿ ಮಾಡೋದಕ್ಕೆ ಹೋಗ್ಬೇಡಿ, ಹಣ ಕಳ್ಕೊಳ್ತೀರಾ. ಎರಡನೇದು, ನಿಮ್ಮ ಪ್ರದೇಶದ ಡಿಸ್ಕಾಂ ಅನುಮೋದಿಸಿರುವಂತಹ ಅಥವಾ ಎಂಪ್ಯಾನಲ್ಡ್ ವೆಂಡರ್ ಮೂಲಕವೇ ರೂಫ್ ಟಾಪ್ ಸೋಲಾರ್ ಅನ್ನ ಅಳವಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಮುಂದಿನ ಪ್ರಕ್ರಿಯೆ ಸುಗಮ ಆಗುತ್ತೆ. ಇನ್ನು ಮೂರನೇದು ಅಂತ ಅಂದ್ರೆ, ಸೋಲಾರ್ ಪ್ಯಾನಲ್ ಅಳವಡಿಸುವ ಮೊದಲು ನೀವು ಅದರ ಗುಣಮಟ್ಟ ಏನು, ವ್ಯಾರಂಟಿ ಏನು ಮತ್ತು ನಿರ್ವಹಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಫಸ್ಟ್ ನೀವು ಪಡೆದುಕೊಳ್ಳಿ. ಕಡಿಮೆ ಬೆಲೆ ಮಾತ್ರ ನೋಡಿ ನೀವು ನಿರ್ಧಾರ ಮಾಡೋದಕ್ಕೆ ಹೋಗ್ಬೇಡಿ, ಇದ್ರ ಬೆಲೆ ಕಡಿಮೆ ಇದನ್ನೇ ನೋಡಿ ನಿರ್ಧಾರ ಮಾಡ್ತೀನಿ ಅಂತ ಆ ಥರ ಮಾಡಬೇಡಿ. ನಾಲ್ಕನೇದಾಗಿ, ಅರ್ಜಿ ಸಲ್ಲಿಸುವಾಗ ವಿದ್ಯುತ್ ಸಂಪರ್ಕದ ವಿವರಗಳು, ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ಇತರೆ ದಾಖಲೆಗಳನ್ನು ಸರಿಯಾಗಿ ನೀವು ನಮೂದಿಸಿ. ತಪ್ಪಾಗಿ ಏನಾದರೂ ಮಾಹಿತಿ ನೀಡಿದ್ರೆ ಅರ್ಜಿ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇರ್ತದೆ. ಇನ್ನು 5ನೇದು ನಾವು ನೋಡಿದ್ರೆ, ಈ ಯೋಜನೆಯ ಬಗ್ಗೆ ಯಾವುದೇ ನಿಮಗೆ ಅನುಮಾನ ಬಂದರೆ ನಿಮ್ಮ ಸಂಬಂಧಿತ ಡಿಸ್ಕಾಂ ಅಥವಾ ಅಧಿಕೃತ
PM ಸೂರ್ಯ ಘರ್ ಪೋರ್ಟಲ್ನ ಮಾಹಿತಿಯನ್ನೇ ನೀವು ನಂಬಿ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಅಪೂರ್ಣ ಅಥವಾ ತಪ್ಪು ಮಾಹಿತಿಯನ್ನ ನೀವು ನಂಬಬೇಡಿ. ಒಟ್ಟಾರೆ ನೋಡಿದ್ರೆ PM ಸೂರ್ಯ ಘರ್ ಯೋಜನೆ ವಿದ್ಯುತ್ ವೆಚ್ಚವನ್ನ ಕಡಿಮೆ ಮಾಡುವುದಕ್ಕೆ ಮತ್ತು ಸೌರಶಕ್ತಿ ಬಳಕೆಯನ್ನ ಹೆಚ್ಚಿಸೋದಕ್ಕೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಒಂದು ಮಹತ್ವದ ಯೋಜನೆಯಾಗಿದೆ. ಆದರೆ ಯೋಜನೆಯ ಸಂಪೂರ್ಣ ಲಾಭ ಪಡೆಯಬೇಕಾದ್ರೆ ಅಧಿಕೃತ ನಿಯಮಗಳನ್ನು ಪಾಲಿಸಿ ಸರಿಯಾದ ಪ್ರಕ್ರಿಯೆಯ ಮೂಲಕ ನೀವು ಮುಂದುವರಿಯುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಈ ಮಾಹಿತಿಯನ್ನ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ಅವರಿಗೂ ಕೂಡ ಈ ಮಾಹಿತಿ ಉಪಯೋಗ ಆಗಬಹುದು, ಅವ್ರ ಜೊತೆ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯ ಸರ್ಕಾರಿ ಯೋಜನೆಗಳು, ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಮಾಹಿತಿ ಮತ್ತು ಅಧಿಕೃತ ಅಪ್ಡೇಟ್ಗಳಿಗಾಗಿ ನಮ್ಮ ಪಬ್ಲಿಕ್ ವಾಯ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.